ಹಾಯ್ ಫ್ರೆಂಡ್ಸ್, ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನಾವು ತೊಂಡಿಗಟ್ಟಿ ಗಾಳ್ಯಪ್ಪಜ್ಜನ ದೇವಸ್ಥಾನಕ್ಕೆ ಹೊಂಟೀವ್ರಿ. ಹುಟ್ಟಿದ ಕೂಸುಗಳು ಭಾಳ ಕಿರಿಕಿರಿ ಮಾಡ್ತಿದ್ರಂದ್ರೆ ಈ ವಿಡಿಯೋದಾಗ ಹೇಳ್ತೀನಿ, ಲಾಸ್ಟ್ ತನಕ ನೋಡ್ರಿ. ಹೋಗ್ಬೇಕಾದ್ರೆ ಹಂಗೆ ಮಂಟೂರ್ ಮೇಲೆ ಹೋದ್ವಿ. ಅಲ್ಲಿ ಒಂದು ಮಸ್ತ್ ಪರಮೇಶ್ವರ ಮೂರ್ತಿ ಐತ್ರಿ. ಅಲ್ಲಿ ಮತ್ತು ದೇವಿನ ಮನೆಯೂ ಐತ್ರಿ. ಅಲ್ಲಿ ಫುಲ್ ಫೇಮಸ್ ಐತದು. ನೀವು ಫ್ಯಾಮಿಲಿ ಕರ್ಕೊಂಡು ಒನ್ ಡೇ ಟ್ರಿಪ್ ಅದು ಬರೋರಿದ್ರಂದ್ರೆ ಈ ಕಡೆ ಬಂದು ಹೋಗ್ರಿ. ನಮಗೆ ಅಷ್ಟೊಂದು ಟೈಮ್ ಇರಲಿಲ್ಲ, ನಾವು ಹಂಗೆ ಹೋದ್ವಿ. ಹೋಗ್ಬೇಕಾದ್ರೆ ಹಂಗೆ ನಾವು ನಮ್ಮ ಅತ್ತೆ ಮನೆಗಟ್ಟು ಹಾದು ಹೋದಿವಿ ರೀ. ಅಲ್ಲಿ ಸ್ವಲ್ಪ ಚಹಾ ಕುಡ್ಕೊಂಡವ್ರೆ ಡೈರೆಕ್ಟಾಗಿ ಗಾಳ್ಯಪ್ಪಜ್ಜನ ಮಠಕ್ಕೆ ಹೋದಿವಿ ರೀ. ಇದ ನೋಡ್ರಿ ಗಾಳ್ಯಪ್ಪಜ್ಜನ ಮಠ ಪೂರ್ತಿ ಗುಡ್ದಾಗ ಐತಿ. ಬರೋ ವರ್ಷಲ್ಲಿ ಮಧ್ಯಾಹ್ನ ಬಿಸಿಲಾಗಿತ್ತು. ಏನು ಎಷ್ಟು ಬಿಸಿಲಿದ್ರು ನಮಗೇನು ಫರಕ್ ಬೀಳೋದಿಲ್ಲ ರೀ, ಯಾಕಂದ್ರೆ ನಮ್ದು ಮೊದಲ ಒರಿಜಿನಲ್ ಕಲರ್ ಐತಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಇದು ಗಾಳ್ಯಪ್ಪಜ್ಜನ ದೇವಸ್ಥಾನ ರೀ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಮಧ್ಯಾಹ್ನ ಆದ್ರೂ ಎಷ್ಟು ಗಾದ್ಲೈತಿ ನೋಡ್ರಿ. ನೀವು ಬರೋರು ಇದ್ರಂದ್ರೆ ಸ್ವಲ್ಪ ಬೇಗನೆ ಬರ್ಬೇಕ್ರಿ. ಇಲ್ಲಿ ಹಂಗೆ ಹೋಗಿ ನಾವು ಗಾಳ್ಯಪ್ಪಜ್ಜನ ದರ್ಶನ ಮಾಡ್ಕೊಂಡಿವು. ಮಗ್ಲಿನ ಒಂದು ಗುಡಿ ಐತಿ, ವೆಂಕಟೇಶ್ವರ ಮಹಾರಾಜರು ಅಂತೇಳಿ. ಅಲ್ಲಿ ನಮಸ್ಕಾರ ಮಾಡಿದೀವಿ ರೀ. ನಾವು ವಿಡಿಯೋ ಸ್ಟಾರ್ಟಿಂಗ್ದಾಗ ಹೇಳಿದಂಗೆ ಇವರೆಲ್ಲ ಸಣ್ಣ ಹುಡುಗರನ್ನ ಕರ್ಕೊಂಬಂದು ಪಾಳ್ಯಕ್ಕೆ ನಿಂತಾರೆ ಇವ್ರು ಬೆಳಗ್ಗೆಯಿಂದನೇ. ಇವ್ರು ಪಾಳ್ಯಕ್ಕೆ ಹಚ್ಕೊಂಡು ಹೋಗಿ ಒಳಗೆ ಅಜ್ಜಾರಿಗೆ ಭೇಟಿ ಆದ್ರಂದ್ರೆ ಹುಡುಗರು ಕಿರಿಕಿರಿ ಭಾಳ ಮಾಡ್ತಿದ್ರಂದ್ರೆ ಯಾವಾಗ ಬರಬೇಕು, ಎಷ್ಟೊತ್ತಿಗೆ ಬರಬೇಕು ಅಂಥೇಳಿ ಅವರೆಲ್ಲ ಡೀಟೇಲಾಗಿ ಹೇಳ್ತಾರೆ ರೀ ಅವರು. ನಿಮ್ಮ ಮನ್ಯಾಗೂ ಸಣ್ಣ ಕೂಸುಗಳು ಭಾಳ ಕಿರಿಕಿರಿ ಮಾಡ್ತಿದ್ರಂದ್ರೆ ಒಂದು ಸಲ ಬಂದು ಹೋಗ್ರಿ. ಯಾಕಂದ್ರೆ ನಾವು ಇಲ್ಲಿ ಕರ್ಕೊಂಡು ಬರೋದು 5ನೇ ಮಗು ಇದು ನಮ್ಮ ಮನ್ಯಾಂದ. ಇದೇನೈತ್ರಿ ದೇವಸ್ಥಾನ, ಒಂದು 2-3 ವರ್ಷದಿಂದ ಒಬ್ರು ಅಜ್ಜಾರು ಐಕ್ಯ ಆಗ್ಯಾರಂತ್ರಿ. ಅವ್ರದ್ದು ಸ್ಮಾರಕ ಕಟ್ಸ್ಯಾರು. ಈ ದೇವಸ್ಥಾನ ಸುತ್ತಮುತ್ತ ಮಾತ್ರ ವ್ಯೂ ಪಾಯಿಂಟ್ ಮಸ್ತ್ ಐತಿ ನೋಡ್ರಿ. ಈ ಊರಿಗೆ ತೊಂಡಿಗಟ್ಟಿ ಬುದ್ನಿ ಅಂತಲೂ ಕರೀತಾರೆ. ಇಲ್ಲಿ ಏನೈತ್ರಿ, ಗುರುವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿ ದಿನ ಅನ್ನ ಪ್ರಸಾದ ಇರ್ತೈತಿ. ನಾವು ಪ್ರಸಾದ ತಿನ್ಕೊಂಡಿವು. ನಾವು ಯಾವುದೋ ದೇವಸ್ಥಾನಕ್ಕೆ ಹೋದ್ರೂ ಅನ್ನ ಪ್ರಸಾದ ಮಾತ್ರ ಮಿಸ್ ಮಾಡಂಗಿಲ್ಲ ರೀ ನಾವು. ಲಾಸ್ಟಿಗೆ ಏನೈತಿ, ಎಲ್ಲರೂ ಒಂದೊಂದು ಕುಲ್ಫಿ ಐಸ್ ಕ್ರೀಮ್ ತಿನ್ಕೊಂಡು ಮನೆ ದಾರಿ ಹಿಡಿದೀವಿ ರೀ. ಮನೆಗೆ ಹೋಗುವ ಅಷ್ಟರಲ್ಲಿ ಫುಲ್ ಕಾತ್ಲಾಗಿತ್ತು. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಓಕೆ ಫ್ರೆಂಡ್ಸ್, ಬಾಯ್.